ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾರಿ ಮತ್ತು ಚೂಡಿ ಎಲ್ಲವನ್ನು ತಂದಿದ್ದೀನಿ. ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ನೋಡ್ಬೋದು. ಮೀಶೋದಿಂದ ಯಾವ ಪ್ರಾಡಕ್ಟನ್ನು ತಂದಿದ್ದೀನಿ, ಅದು ಹೇಗಿದೆ ಅನ್ನೋದನ್ನ ರಿವ್ಯೂ ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಮತ್ತೆ ಬರ್ತಾ ಇರಿ. ಮತ್ತು ನನ್ನ ಜೆಹೆಚ್ ಕನ್ನಡ ಫ್ರೆಂಡ್ಸ್ ಅಂತ ಆ ಚಾನಲ್ಗೆ ಹೋಗಿ ಕಥೆಯನ್ನು ನೋಡಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕಾಮೆಂಟ್ ಮೂಲಕ ಹೇಳಿ. ಅದು ತುಂಬ ಮುಖ್ಯ ನನಗೆ, ನೀವು ನನಗೆ ಹೇಳೋದು. ಹಾಗಾಗಿ ಬನ್ನಿ ನೋಡೋಣ. ನೋಡಿ, ಇದೇ ರೀತಿ ಪ್ರಾಡಕ್ಟನ್ನು ನಾನು ಮೀಶೋ ಪ್ರಾಡಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಮತ್ತು ಕೆಲವು ಪ್ರಾಡಕ್ಟ್ ಲಿಂಕಲ್ಲಿ ಕೊಡ್ತೀನಿ. ನೀವು ಯಾವ್ದು ಬೇಕೋ ಅದು ತಂದ್ಕೋಬೋದು. ಇದು ಕಾಂಬೋ ಆಫರ್ ಸಾರಿ, ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುವಂಥ ಸಾರಿನ ತಂದಿದ್ದೀನಿ ಇವತ್ತು. ನೋಡ್ಬೋದು, ತುಂಬ ಸ್ಮೂತು, ಲೈಟ್ ವೆಯ್ಟ್ ಆಗಿದೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಬಾಂದಿನಿ ಡಿಸೈನಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿದೆ. ಇದು ಡೈಲಿ ವೇರ್ಗೆ ನೀವು ಆಫೀಸಿಗೆ ಹೋಗೋದಾದರೆ ಅಥವಾ ಡೈಲಿ ಮನೆಯಲ್ಲಿ ಸೀರೆನ ಉಡೋದಾದರೆ ನಿಮ್ಮ ತಾಯಿಗೆ ಯಾರಿಗಾದರೂ ಇದನ್ನು ನೀವು ಗಿಫ್ಟ್ ಕೂಡ ಮಾಡ್ಬೋದು. ಎರಡು ಸಾರಿ ಬರುತ್ತೆ. ತುಂಬ ಕಡಿಮೆ ಬೆಲೆ ಕೂಡ ಇದೆ. ಈ ಕಡಿಮೆ ಬೆಲೆ ಇರುವಂಥ ಪ್ರಾಡಕ್ಟ್ಗಳೆಲ್ಲ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡತ್ತೆ. ನಾನು ಕೆಲವೊಂದು ಪ್ರಾಡಕ್ಟನ್ನು ತರಿಸಿ ರಿವ್ಯೂ ಕೊಡೋವಷ್ಟರೊಳಗೆ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಹಾಗಾಗಿ ಕೆಲವೊಂದು ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ಇವತ್ತು. ಆಮೇಲೆ ಇನ್ಯಾವಾಗಾದರೂ ಅದು ರೀಸ್ಟಾಕ್ ಆದಮೇಲೆ ಅದನ್ನು ಲಿಂಕನ್ನು ಕೊಡ್ತೀನಿ. ಸಾರಿ ಒಂದಷ್ಟು ತರಿಸ್ಕೊಂಡಿದ್ದೆ, ಆದರೆ ರಿವ್ಯೂ ಕೊಡೋಷ್ಟೊತ್ತಿಗೆ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಇದು ನೋಡಿ, ಇದು ಈಗ ಇದೆ. ಇನ್ನು ಒಂದು ವಾರದೊಳಗೆ ಇದು ಔಟ್ ಆಫ್ ಸ್ಟಾಕ್ ಆದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಬೇಗ ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ನೀವು ಅದನ್ನು ತಂದ್ಕೊಬಿಡಿ. ಆಮೇಲೆ ಔಟ್ ಆಫ್ ಸ್ಟಾಕ್ ಆದರೆ ಮಿಸ್ ಮಾಡ್ಕೊತೀರಾ. ತುಂಬ ಕಡಿಮೆ ಬೆಲೆಗೆ ನಿಮ್ಮ ತಾಯಿಗೆ ಯಾರಿಗಾದರೂ ಕೊಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅವರಿಗೆಲ್ಲ ಪೇಟೆಗಳಿಗೆಲ್ಲ ಹೋಗೋಕ್ಕೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆಲ್ಲ ಹೋಗೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ಲೈಟ್ ವೆಯ್ಟ್ ಆಗಿರುವಂಥ ಸಾರಿ ಹುಡುಕ್ತಾ ಇದ್ದರೆ ಇದನ್ನು ಮಿಸ್ ಮಾಡ್ಕೋಬೇಡಿ. ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿಲ್ಲ, ಒಳಗಡೆ ಕಾಣಿಸಲ್ಲ, ಆ ರೀತಿ ಇದೆ. ತುಂಬ ಸ್ಮೂತಾಗಿರುವಂಥ ಸಾರಿ. ನನ್ನ ತಾಯಿಗೆ ಅಂತ ತರಿಸ್ಕೊಂಡಿದ್ದೀನಿ, ಅವರಿಗೆ ಡೈಲಿ ಯೂಸ್ ಮಾಡೋಕ್ಕೆ. ಲೈಟ್ ವೆಯ್ಟ್ ಆಗಿರೋದು ಬೇಕಲ್ಲ ವಯಸ್ಸಾದವರಿಗೆಲ್ಲ, ಹಾಗಾಗಿ ಇದನ್ನು ತಂದ್ಕೊಂಡಿದ್ದೀನಿ. ಆ ರೀತಿ ವಯಸ್ಸಾದವರಿಗೆ ಇದು ತುಂಬ ಬೆಸ್ಟ್ ಸಾರಿ ಅಂತಲೇ ಹೇಳ್ಬೋದು. ನೋಡಿ, ಸ್ಯಾರಿಗೆ ಈ ರೀತಿ ಇದೆ. ಬ್ಲೌಸ್ ಪೀಸು ಡಿಸೈನಲ್ಲಿದೆ ಅಂತ ಕಾಣಿಸುತ್ತೆ. ಹೌದುದೆ, ಡಿಸೈನಲ್ಲಿದೆ. ಇದನ್ನು ಹೊಲಿಸ್ಕೊಳ್ಳಲ್ಲ ನೋಡಿ. ಹಾಗೆ ತುಂಬ ಚೆನ್ನಾಗಿದೆ. ಇದು ನೋಡಿ, ಕಾಂಬೋ ಆಫರು 491 ರೂಪಾಯಿ ಅಷ್ಟೇ. ತುಂಬ ಕಡಿಮೆ ಬೆಲೆ. ನೋಡಿ, ಹಳ್ಳಿಗಳಲ್ಲಿ ಎಲ್ಲರೂ ಸಾರಿನ ಉಟ್ಕೋತಾರಲ್ಲ ಡೈಲಿ ವೇರ್ಗೆ, ಹಾಗಾಗಿ ಅವರಿಗೆ ಟೀಚರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟೀಚರ್ಸ್ ಎಲ್ಲ ಯಾವಾಗಲೂ ಸಾರಿನೇ ಉಡಬೇಕಾಗತ್ತಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ಗಿಫ್ಟ್ ಮಾಡ್ಬೋದು. 2 ಸಾರಿನ ಗಿಫ್ಟ್ ಮಾಡಿ. ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಸಾರಿ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ತುಂಬ ಆಪ್ಷನ್ಗಳು ಕೂಡ ಇದೆ ಇದರಲ್ಲಿ. ನೀವು ಬೇಕಾದ್ದನ್ನು ತಂದ್ಕೊಳ್ಳಿ. ಹಾಗೆ ಇದು ಚೂಡಿ, ಇದು ನನಗಾಗೆ ತಂದ್ಕೊಂಡಿದೆ ಒಂದು. ಇದು ನೆರಿಗೆ ಇರುವಂಥ ಚೂಡಿನ ನಾನು ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ತುಂಬ ಸಾರಿ ವೇರ್ ಕೂಡ ಮಾಡಿದ್ದೀನಿ, ಆದರೆ ವೇರ್ ಮಾಡೋಂಥ ಫೋಟೋ ಇಲ್ಲ. ಇದು ನೋಡಿ, ತುಂಬ ಹಿಂದೆಯೇ ನಾನು ಇದನ್ನು ತಂದುಕೊಂಡಿದ್ದೆ. ರಿವ್ಯೂ ಕೊಡಬೇಕಾದ್ರೆ ನಾನು ಒಂದಷ್ಟು ಸರಿ ಹಾಕಿ ನೋಡಿ ಆಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಇನ್ನೊಮ್ಮೆ ನಾನು ವೇರ್ ಮಾಡಿರೋವಂಥ ವಿಡಿಯೋಸು ನಿಮಗೆ ಯಾವಾಗಾದರೂ ಹಾಕ್ತೀನಿ, ನೋಡ್ಬೋದು. ಇದು ಕಾಟನ್ನು, ತುಂಬ ಚೆನ್ನಾಗಿದೆ. ಇದು ಕೂಡ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಕಾಟನ್ ಡ್ರೆಸ್ಸನ್ನು ಹುಡುಕ್ತಾ ಇದ್ದರೆ, ನೆರಿಗೆದನ್ನು ಹುಡುಕ್ತಾ ಇದ್ದರೆ ಇದನ್ನು ನೀವು ಬೈ ಮಾಡ್ಕೋಬೋದು. ನೋಡ್ಬೋದು, ಇಲ್ಲೆಲ್ಲ ನೆರಿಗೆಗಳಿದೆ ನೋಡಿ. ಮುಂದ್ಗಡೆ ಹಿಂದ್ಗಡೆ ಎರಡೂ ಕಡೆ ನೆರಿಗೆ ಇದೆ. ಕಾಟನ್ನು ಡಿಸೈನಲ್ಲಿದೆ. ಇದು ಪ್ರಿಂಟೆಡ್ ಅಲ್ಲ, ಪ್ರಿಂಟೆಡ್ಡು. ಯಾವುದೇ ರೀತಿ ಇದೆಲ್ಲ ಹೋಗಲ್ಲ. ಆ ಕೆಂಪು ಬಣ್ಣ ಸ್ವಲ್ಪ ಹೋಗಿದೆ ಅಷ್ಟೇ. ಒಂದು ಸಾರಿ ಹೋಗಿತ್ತು, ಆಮೇಲೆ ಹೋಗಿಲ್ಲ. ಇದು ಸಾರಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಖಾದಿ ಕಾಟನ್ ಸಾರಿನ ನಾನೊಂದು 5-6 ತಂದ್ಕೊಂಡಿದ್ದೆ, ಆದರೆ ಅವೆಲ್ಲ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ನಾನು ಮೊದಲು ಹಾಕಿರಲಿಲ್ಲ ಇದನ್ನು.
ತಂದುಕೊಂಡು ಸುಮಾರು ದಿವಸ ಆಯಿತು. ಇದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಈ ಸಾರಿ. ನಿಮಗೆ ರೀಸ್ಟಾಕ್ ಆದಮೇಲೆ ಅದನ್ನು ಹಾಕ್ತೀನಿ. ನಾನೀಗ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನೋಡೋಷ್ಟೊತ್ತಿಗೆ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಹಾಗಾಗಿ ಇನ್ನು ನಿಮಗೆ ಯಾವಾಗಾದರೂ ಸಿಕ್ಕರೆ ಅದನ್ನು ಹಾಕ್ತೀನಿ. ತುಂಬ ಕಡಿಮೆ ಬೆಲೆಗೆ ಮೀಶೋದಲ್ಲಿ ಖಾದಿ ಕಾಟನ್ನು, ಮೈಸೂರು ಸಿಲ್ಕು, ಸೆಮಿ ಮೈಸೂರು ಸಿಲ್ಕ್ ಎಲ್ಲ ಸಿಗುತ್ತೆ. ನಿಮಗೆ ಯಾರಿಗಾದರೂ ಬೇಕಾದರೆ ಹೇಳಿ. ನಾನು ಒಂದೆರಡು ತಂದುಕೊಂಡಿದ್ದೆ, ಆದರೆ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಹಾಗಾಗಿ ರೀಸ್ಟಾಕ್ ಆದಮೇಲೆ ಅದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರೀಸ್ಟಾಕ್ ಆದರೆ. ಕೆಲವೊಂದು ರೀಸ್ಟಾಕೇ ಆಗಲ್ಲ, ಹಾಗಾಗಿ ಬೇಜಾರಾಗತ್ತೆ. ನಾವು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ತರ್ತೀವಿ, ಅದು ಮತ್ತೆ ತಂದ್ಕೊಳ್ಳೋಣ ಅಂದರೆ ರೀಸ್ಟಾಕ್ ಆಗಲ್ಲ. ಹೀಗೆ ಯಾರಿಗಾದರೂ ಹೇಳೋಣ ಅಂದರೆ ಅದು ರೀಸ್ಟಾಕೇ ಆಗಿಲ್ಲ. ಹಾಗಾಗಿ ಬೇಜಾರಾಗತ್ತೆ. ಹಾಗಾಗಿ ಬೇಗ ತಂದ್ಕೊಬಿಡ್ಬೇಕು ನಾವು. ಈ ರೀತಿ ವೀಡಿಯೋಸನ್ನು ನೋಡಿದಾಗ ಮಿಸ್ ಮಾಡದೆ ತಂದ್ಕೊಬಿಡಿ. ನಾನು ಇದೇ ಥರದ ಕೆಲವು ಪ್ರಾಡಕ್ಟ್ಗಳನ್ನು ಕೊಟ್ಟಿರ್ತೀನಿ. ಮೀಶೋ ಪ್ರಾಡಕ್ಟಲ್ಲಿ ಆಲ್ ಚೆಕ್ ಅಂತ ತಗೊಳ್ಳಿ, ಆಗ ಎಲ್ಲದೂ ಬರುತ್ತೆ. ನೀವು ಯಾವ್ದು ಬೇಕೋ ಅದನ್ನು ತಂದ್ಕೊಳ್ಳಿ. ಇದು ಇಲ್ಲ, ಬೇರೆದು ಯಾವುದಾದ್ರೂ ಹಾಕಿರ್ತೀನಿ ನಾನು, ಅದನ್ನು ತಂದ್ಕೋಬೋದು ನೀವು. ಹಾಗೆ ನಾನು ಬೈ ಮಾಡ್ಕೊಂಡಿರೋವಂಥ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡಿ. ಇದು ಕಾಟನ್ನು, ಮಲ್ ಕಾಟನ್ನು ವೈಟ್ ಸಾರಿ. ಅದಕ್ಕೆ ನೋಡಿ ಕೇಸರಿ ಕಲರ್ ಬ್ಲೌಸನ್ನು ಕೊಟ್ಟಿದ್ದಾರೆ. ಅಲ್ಲಿ ಎಂಬ್ರಾಯ್ಡ್ರಿ ಕೂಡ ಇದೆ. ಇದು ತುಂಬ ಕಾಟನ್ ಚೆನ್ನಾಗಿದೆ. ನಾನು ಇದನ್ನು ಇನ್ನೂ ವೇರ್ ಮಾಡಿಲ್ಲ. ವೇರ್ ಮಾಡಿದ ಮೇಲೆ ನಿಮಗೆ ಅದನ್ನು ಬ್ಲೌಸ್ ಹೊಲ್ಕೊಂಡು ಸ್ಟಿಚ್ ಮಾಡಿಕೊಂಡು ಎಲ್ಲ ತೋರಿಸ್ತೀನಿ. ನಾನೇ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಿ ನನಗೀಗ ಅಷ್ಟೊಂದು ಆಗಲ್ಲ, ಹಾಗಾಗಿ ನಾನು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಆಮೇಲೆ ಇದೇ ರೀತಿ ರಿವ್ಯೂ ಕೊಡ್ತೀನಿ ಅಷ್ಟೇ. ಇದನ್ನು ಸ್ಟಿಚ್ ಮಾಡಿಕೊಂಡು ವೇರ್ ಮಾಡ್ತೀನಿ ಯಾವಾಗಾದರೂ, ಆವಾಗ ನಿಮಗೆ ಇದನ್ನು ಪಿಕ್ಕನ್ನು ಕಳಿಸ್ತೀನಿ. ಆದರೆ ಇದನ್ನು ನೀವು ತಂದುಕೊಳ್ಳಿ, ತುಂಬ ಚೆನ್ನಾಗಿದೆ. ಮಲ್ ಕಾಟನ್ನು ತುಂಬ ಸ್ಮೂತಾಗಿದೆ. ಇದು ನೋಡಿ ಕೇಸರಿ ಎಂಬ್ರಾಯ್ಡ್ರಿ ಡಿಸೈನಲ್ಲಿದೆ. ಬ್ಲೌಸು ಕೇಸರಿ ಇದೆ ಮತ್ತು ಬ್ಲ್ಯಾಕ್ ಕಲರ್ ಡಿಸೈನ್ ಕೂಡ ಇದೆ. ನೋಡ್ಬೋದು, ಈ ರೀತಿ ಡಿಸೈನ್ ಇದೆ. ಹಾಗೆ ಇದನ್ನು ನಾನು ಒಂದು ಸಾರಿ ರಿವ್ಯೂ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ತೊಳೆದು ಹಾಕಿದ ಮೇಲೆ ಕೂಡ ಚೆನ್ನಾಗಿದೆ ಅಂತ ಈಗ ರಿವ್ಯೂ ಕೊಡ್ತಾಯಿದ್ದೀನಿ. ಬೇಕಾದರೆ ತಂದ್ಕೊಳ್ಳಿ. ನೋಡಿ ಬೆಡ್ಶೀಟು. ಹಾಗೆ ಇದು ಕೂಡ, ಇದು ರಿವ್ಯೂ ಕೊಟ್ಟಿದ್ದೀನಿ. ಇದು ಕೂಡ ತುಂಬ ಯೂಸ್ ಆಗಿದೆ ನನಗೆ ಅಂತ ಈಗ ಮತ್ತೆ ಇದನ್ನು ತೋರಿಸ್ತಾ ಇದ್ದೀನಿ. ಇದು ನೋಡಿ ಕಿಚನ್ ಟವೆಲ್. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ತಂದ್ಕೋಬೋದು. ಕಿಚನ್ ಟವೆಲ್ ಅಂತೂ ತುಂಬ ಯೂಸ್ ಆಗುತ್ತೆ. ಈಗ ಮಳೆಗಾಲಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ದಪ್ಪನ ಕಿಚನ್ ಟವೆಲೆಲ್ಲ ಬಳಸ್ಕೊಂಡ್ರೆ ಅದು ಒಣಗಲ್ಲ ಮತ್ತು ಎಷ್ಟು ಚೆನ್ನಾಗಿ ಬರಲ್ಲ, ತುಂಬ ಗಲೀಜಾಗಿಬಿಡತ್ತೆ. ಹಾಗಾಗಿ ಇದು ಬೆಸ್ಟ್ ಅಂತ ನನಗನ್ನಿಸ್ತು. ತುಂಬ ಚೆನ್ನಾಗಿದೆ ಇದು. ಇದು ಬೆಡ್ ಕವರು ತುಂಬ ಅಗಲವಾಗಿದೆ. ಇದು ಕೂಡ ನಾನು ತಂದುಕೊಂಡು ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ ಆಲ್ರೆಡಿ. ಬೇಕಾದರೆ ಈಗ ಮತ್ತೆ ತಂದ್ಕೊಳ್ಳಿ ಅಂತ ನಾನು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.